ಜೈ ಶ್ರೀ ಕೃಷ್ಣ. ಈ ವಿಡಿಯೋದಲ್ಲಿ ಕುಜಗ್ರಹದ ಪ್ರಾಮುಖ್ಯ ನಮ್ಮ ಜಾತಕದಲ್ಲಿ ಹೇಗಿರುತ್ತೆ, ಅದರ ಇಂಪಾರ್ಟೆನ್ಸ್ ಏನು, ಕುಜಗ್ರಹ ಚೆನ್ನಾಗಿದ್ದರೆ ಏನು ಒಳ್ಳೆಯ ಫಲಗಳು ಬರ್ತವೆ, ಕುಜಗ್ರಹ ಕೆಟ್ಟರೆ ಏನೇನು ತೊಂದರೆಗಳಾಗುತ್ತೆ ಅನ್ನೋದನ್ನು ಈ ಹಿಂದಿನ 2 ವಿಡಿಯೋಗಳು ನಾನು ಹೇಳಿದ್ದೀನಿ. ಇಲ್ಲಿ ಕೆಲವು ಇನ್ನೊಂದಿಷ್ಟು ಮುಖ್ಯವಾದ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಕುಜ ಅಂತ ಹೇಳಿದ್ರೆ ನಮಗೆ ಗೊತ್ತಿರುತ್ತೆ, ಕುಜ ದೋಷ ಅಥವಾ ನಾಗದೋಷ ಅಂತ ಏನು ಕರಿತೀವಿ, ಅದು ಬರುವಂಥದ್ದು ಬರೀ ಹಾವುಗಳನ್ನು ಅಥವಾ ನಾಗರಹಾವುಗಳನ್ನ ಕೊಂದಿದ್ರೆ ಮಾತ್ರ ಬರುತ್ತೆ ಅನ್ನೋದು ಅಲ್ಲ. ಈ ಕಾನ್ಸೆಪ್ಟ್ ಸರಿಯಲ್ಲ. ಅದು ಒನ್ ಆಫ್ ದ ರೀಸನ್ಸ್, ಆದರೆ ಅದೊಂದೇ ಕಾರಣ ಅಲ್ಲ ಅನ್ನೋದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಯಾಕೆಂದರೆ ನಾವು ಸುಮಾರು ಒಂದು 750 ಕೋಟಿ ಜನ ಇದ್ದೀವಿ ಪ್ರಪಂಚದಲ್ಲಿ. ಜನಸಂಖ್ಯೆ ಆಲ್ಮೋಸ್ಟ್ ಎಲ್ಲರ ಜಾತಕದಲ್ಲಿ ಕೂಡ 1 2 4 5 6 7 8 12 ಅಂತ ಹೇಳಿದ್ರೆ 8 ಮನೆಗಳು, 12 ಮನೆಗಳಲ್ಲಿ 8 ರಾಶಿಗಳಲ್ಲಿ ಕುಜ ಇದ್ದರೆ ನಾಗದೋಷ ಅಂತ ಹೇಳ್ತೀವಿ ಅಥವಾ ಕುಜ ದೋಷ ಅಂತ ಹೇಳ್ತೀವಿ. ಹಾಗಂದರೆ ನಾವೆಲ್ಲರೂ ಕೂಡ ಹಾವುಗಳನ್ನು ಕೊಂದಿರಲ್ಲ, ನಾಗರಾವನ್ನೇ ಕೊಂದಿರೋದು, ಅದು ಸಾಧ್ಯನೇ ಇಲ್ಲ. ಮತ್ತು ಎಲ್ಲರೂ ಕೊಲ್ಲೋಷ್ಟು ಹಾವುಗಳು ಕೂಡ ಈ ಪ್ರಪಂಚದಲ್ಲಿ ಇಲ್ಲ. ಅದಕ್ಕಾಗಿ ಜಾತಕ ಬೇರೆ ಬೇರೆ ಕಾರಕತ್ವ, ಕುಜನ ಕಾರಕತ್ವಗಳೇನಿರುತ್ತೆ, ಸಿಗ್ನಿಫಿಕೇಷನ್ಸ್ ಅಂತ ಕರೀತಾರೆ, ಅಷ್ಟರೊಳಗೆ ಅದನ್ನು ನಾವು ನೋಡಿಕೊಂಡಾಗ ಬೇರೆ ಬೇರೆ ಕಾರಣಗಳು ಇರ್ತವೆ. ಅದಕ್ಕೆ ಕುಜ ದೋಷ ಅಥವಾ ಜಾತಕದಲ್ಲಿ ಕುಜ ಚೆನ್ನಾಗಿಲ್ಲದೆ ಇರೋದಕ್ಕೆ ಮಾಂಗ್ಲಿಕ್ ಅಂತ ಹೇಳ್ತೀವಿ ಅಥವಾ ಅಂಗಾರಕ ದೋಷ ಅಂತ ಕರಿತೀವಿ. ಇದಾಗೋದಕ್ಕೆ ಬೇರೆ ಬೇರೆ ರೀಸನ್ಸು ಇರುತ್ತೆ. ಅದನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ. 1-2 ಎಕ್ಸ್ಟ್ರಾ ಪಾಯಿಂಟ್ನು ಇದರಲ್ಲಿ ಹೇಳ್ತೀನಿ. ಕುಜ ಅಂತ ಹೇಳಿದ್ರೆ ನಾವು ಜಾತಕದಲ್ಲಿ ಸರ್ಜನ್ಗಳನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ತೀವಿ. ಕುಜ ಮತ್ತು ಸೂರ್ಯ ಇಬ್ಬರು ಕೂಡ ಮೆಡಿಸಿನ್ ರಿಲೇಟೆಡ್ ಪ್ಲ್ಯಾನೆಟ್ಸ್, ಅಂದರೆ ಡಾಕ್ಟರ್ಗಳನ್ನು ಸೂಚಿಸುವಂಥ, ಸಂಕೇತಿಸುವಂಥ 2 ಗ್ರಹಗಳು ಸೂರ್ಯ ಮತ್ತು ಕುಜ. ಅದರಲ್ಲಿ ಕುಜ ಚೆನ್ನಾಗಿದ್ದರೆ ಎಸ್ಪೆಷಲಿ, ಮತ್ತು ಕುಜ ಮತ್ತು ಸೂರ್ಯ ರವಿ ಒಟ್ಟಿಗೆ ಇದ್ದರೆ ಅಥವಾ ಅವ್ರ ಕಂಜಂಕ್ಷನ್ ಇದ್ದರೆ, ಇಲ್ಲ ಅಂದರೆ ಆಸ್ಪೆಕ್ಟ್ಸ್ ಇದ್ದರೆ ಇಬ್ಬರಿಗೂ ಕೂಡ, ಎಸ್ಪೆಷಲಿ ಲಗ್ನದಿಂದ 2, 6, 10 ಮತ್ತು 11ನೇ ಮನೆಗಳಲ್ಲಿ ಕುಜ ಮತ್ತು ಸೂರ್ಯನ ಪ್ರಭಾವ ಇದ್ದರೆ, ಅವ್ರ ಲಿಂಕ್ ಇದ್ದರೆ, ಅದಕ್ಕೆ ಅವರು ಒಳ್ಳೆ ಸರ್ಜನ್ಗಳಾಗ್ತಾರೆ. ಅಂದರೆ ಸರ್ಜನ್ ಅಂದರೆ ಏನೋ ಕುಯ್ಬೇಕು, ಕತ್ತರಿಸ್ಬೇಕು, ಹೊಲಿಗೆ ಹಾಕಬೇಕು ಅಂದರೆ ರಕ್ತದ ಜೊತೆಯಲ್ಲಿ ಅವರು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗಿ ಕುಜನ ಸಂಕೇತ ಅಲ್ಲಿ ಬರುತ್ತೆ. ಅದರಿಂದ ಈ ಡಾಕ್ಟ್ರುಗಳು ಕೆಲಸ ಮಾಡುವಾಗ, ಎಸ್ಪೆಷಲಿ ಸರ್ಜರಿ ಮಾಡುವಾಗ ಎಲ್ಲಾದರೂ ನಾವು ನಿರ್ಲಕ್ಷ್ಯದಿಂದ ಮಾಡಿದರೆ, ತಪ್ಪಾಗಿದ್ದರೆ, ಅಥವಾ ಒಂದು ಆಪ್ರೇಷನ್ ಹೋಗಿ ಇನ್ನೊಂದು ತೊಂದರೆಗಳಾಗಿದ್ದು, ಸಮಸ್ಯೆಗಳಾಗಿದ್ದರೆ, ಎಷ್ಟೋ ನಾವು ಟಿ ವಿಲಿ ನೋಡ್ತೀವಿ, ಕತ್ರಿಗಳಲ್ಲೇ ಬಿಟ್ಬಿಡ್ತಾರೆ, ಬೇರೆ ಏನೋ ಸಮಸ್ಯೆ ಆಗುತ್ತೆ, ಇಂಥದ್ದೆಲ್ಲ ನೋಡ್ತೀವಿ. ಅದು ವೈದ್ಯರ ಎಸ್ಪೆಷಲಿ ಸರ್ಜನ್ಗಳ ನಿರ್ಲಕ್ಷ್ಯದಿಂದ ಅಂಥದ್ದು ಸಮಸ್ಯೆಗಳಾಗಿದ್ದರೆ, ರೋಗಿಯ ಪ್ರಾಣಾಪಾಯಕ್ಕೆ ಕಾರಣ ಆಗಿದ್ದರೆ, ಅಥವಾ ಅವರು ಕೇರ್ಲೆಸ್ ಆಗಿ ಅದನ್ನು ಟ್ರೀಟ್ ಮಾಡಿದರೆ, ಡಯಾಗ್ನೋಸ್ ಮಾಡಿದರೆ, ಅಂಥ ಎಲ್ಲವೂ ಕೂಡ ಮುಂದೆ ಅವರ ಜನ್ಮ ಜಾತಕದಲ್ಲಿ ಅವರ ಜಾತಕದಲ್ಲಿ ಕುಜ ಚೆನ್ನಾಗಿರಲ್ಲ. ಒಂದೇ ಕಂಬಸ್ಟ್ ಆಗಿರ್ತಾನೆ, ಇಲ್ಲಾಂದರೆ ಕರ್ಕಾಟಕ ರಾಶಿ ಕುಜ, ಇಲ್ಲ 6, 8, 12 ಮನೆಗಳಲ್ಲಿ ದುಸ್ಥಾನಗಳಲ್ಲಿ ಕುಜ ಇರೋವಂಥದ್ದು ಇವೆಲ್ಲ ನೋಡ್ತೀವಿ. ಅದರಿಂದ ಬರುವಂಥ ಸಮಸ್ಯೆಗಳಂತ ಅವ್ರಿಗೆ ಆರೋಗ್ಯ ಕೆಡುತ್ತೆ. ನೆಕ್ಸ್ಟ್ ಜನ್ಮದಲ್ಲಿ ಅವರು ಆರೋಗ್ಯ ಕೆಡಿಸ್ಕೊಂಡು ಮತ್ತೆ ಬೇರೆ ಡಾಕ್ಟರ್ ಹತ್ರ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇವೆಲ್ಲವೂ ನಾವು ಒಂದು ಕರ್ಮ ತೀರಿ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋ ಅಂತ ಹೇಳಿದ್ರೆ, ನಾವೇನು ಬಿತ್ತುತ್ತೀವಿ ಅದೇ ನಮಗೆ ಸಿಗುತ್ತೆ, 100 ಮಡಿಯಾಗಿ ಫಲ ಸಿಗುತ್ತೆ. ಅಂದರೆ ವಾಟ್ ಯು ಸೋ ಶಲ್ ಯು ರೀಪ್. ಈ ತತ್ವವನ್ನು ಗಮನ ಇಟ್ಕೊಂಡ್ರೆ ಯಾರಿಗೇನು ಕೊಡ್ತೀರಾ ಅದು 100 ಪಟ್ಟು ವಾಪಸ್ ನಮಗೆ ದೇವ್ರು ಕೊಡ್ತಾನೆ. ಅದರಿಂದ ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಅದರಿಂದ ಆದಷ್ಟು ಒಳ್ಳೆಯ ಕರ್ಮಗಳನ್ನ ನಾವು ಮಾಡಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. 2ನೇದು, ಕುಜನ ಕಾರಕತ್ವ ಅತಿ ಮುಖ್ಯವಾದ್ದು ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು. ಕುಜ ಅಂದರೆ ಭೂಮಿಪುತ್ರ ಅಂತ ಕರಿತೀವಿ ನಾವು ಜ್ಯೋತಿಷ್ಯದಲ್ಲಿ. ಹಾಗಾಗಿ ನಮ್ಮ ಸೈನ್ಸ್ ಪ್ರಕಾರವೂ ಭೂಮಿಯಿಂದ ಸಿಡಿದು ಹೋಗಿ ಆಗಿರುವಂಥ ಗ್ರಹ ಮಂಗಳ ಅನ್ನೋದು ನಮಗೆ ಗೊತ್ತಿರುವಂಥದ್ದು, ವಿಜ್ಞಾನದ ಪ್ರಕಾರ ಕೂಡ. ಹಾಗಾಗಿ ಕುಜನ ಕಾರಕತ್ವ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಒನ್ ಆಫ್ ದ ಇಂಪಾರ್ಟೆಂಟ್ ಬಿಸ್ನೆಸಸ್. ಅದರಿಂದ ಕುಜ ಚೆನ್ನಾಗಿದ್ದರೆ ಮಾತ್ರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೈ ಹಾಕಿ. ಇಲ್ಲ ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಕ್ಕೆ ಹೋದರೆ, ಕುಜ ನೀಚವಾಗಿದ್ದರೆ, ಅಂದರೆ ಕರ್ಕಾಟಕ ರಾಶಿ ಕುಜ ಅಥವಾ ಕಂಬಸ್ಟ್ ಕುಜ ಇದ್ದರೂ, ದುಸ್ಥಾನದಲ್ಲಿ ಕುಜ ಇದ್ದು, ಅಂಥವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಥವಾ ಯಾರನ್ನೂ ಕೇಳದೆ ಶಾಸ್ತ್ರದ ಬಲ್ಲವರಂಥ ಜ್ಯೋತಿಷ್ಕರನ್ನ ಕನ್ಸಲ್ಟ್ ಮಾಡದೆ ಅವರೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಮಾಡೋಕ್ಕೆ ಶುರು ಮಾಡಿ ಅವರು ಏನೋ ಸ್ವಲ್ಪ ಹಣನೂ ಗಳಿಸ್ಬೋದು. ಆದರೆ ಲೈಫ್ ರಿಸ್ಕ್ ಇರುತ್ತೆ, ದುಡ್ಡು ಹೋಗುತ್ತೆ. ಈ ರಿಯಲ್ ಎಸ್ಟೇಟ್ ಬೇಕಾಷ್ಟು ಕೇಸ್ಗಳು ನೋಡಿದ್ದೀವಿ ನಾವು, ಟಿ ವಿಲಿ ಬರ್ತಿರುತ್ತೆ, ಪೇಪರ್ಲಿ ನೋಡಿರ್ತೀವಿ, ಗೊತ್ತಿರೋ ಕೇಸ್ಗಳಿರುತ್ತೆ. ಅಲ್ಲಲ್ಲೇ ಕತ್ತರಿಸಾಕ್ತಾರೆ, ಶೂಟೌಟ್ ಮಾಡೋದು, ಸಾಯಿಸುವಂಥದ್ದು, ದ್ವೇಷ, ಪರಸ್ಪರ ದ್ವೇಷ ಇಷ್ಟೆಲ್ಲ ಇರುತ್ತೆ. ಅದರಿಂದ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿಯಾಗುವಂಥವ್ರು ಭಾಳ ಜನ ಇರ್ತಾರೆ. ಹಾಗಾಗಿ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಆಗಿರಬೇಕು. ಅವರು ಸುಬ್ರಹ್ಮಣ್ಯ ಮತ್ತು ನರಸಿಂಹಸ್ವಾಮಿ 2 ದೇವತೆಗಳನ್ನು ಜೊತೆಯಲ್ಲಿ ಪೂಜೆ ಮಾಡಬೇಕು, ಒಟ್ಟೊಟ್ಟಿಗೆ ಪೂಜೆ ಮಾಡಬೇಕು. ಅವರ ಆಫೀಸ್ಗಳಲ್ಲಿ ಫಸ್ಟು ಸುಬ್ರಹ್ಮಣ್ಯ ಮತ್ತು ನರಸಿಂಹಸ್ವಾಮಿ, ಈ ಲಕ್ಷ್ಮೀ ಸಮೇತ ನರಸಿಂಹಸ್ವಾಮಿ ಆ ಫೋಟೋನ ಅವರ ಆಫೀಸ್ಗಳಲ್ಲಿ ಹಾಕಬೇಕು. ಬಂದವರು ನೋಡೋ ಹಾಗೆ, ಮತ್ತು ಅವರು ಕೂಡ ನಿತ್ಯ ಅದನ್ನು ಪೂಜೆ ಪುನಸ್ಕಾರ ಮಾಡಬೇಕು. ಇದು ಮಿನಿಮಮ್ ಕೇರ್ ಅವ್ರು ತೊಗೋಬೇಕು. ಓಂ ಸ್ಕಂದಾಯ ನಮಃ ಅಂತ ಒಂದು ಮಂತ್ರ, ಸುಬ್ರಹ್ಮಣ್ಯನ ಮಂತ್ರ. ಆಮೇಲೆ ಓಂ ನಮೋ ನಾರಸಿಂಹಾಯ, ಈ 2 ಮಂತ್ರನ ಹೇಳ್ಕೊಟ್ಟಿರ್ತೀನಿ. ನಾಗದೋಷ ಇದ್ದವ್ರಿಗೆ, ಕುಜಗ್ರಹ ದೋಷ ಇದ್ದವ್ರಿಗೆ ಈ ಮಂತ್ರಗಳನ್ನು ದಿನ 108
ಅಥವಾ 1008 ಹೇಳ್ಕೊಬೋದು. ಕಷ್ಟ ಜಾಸ್ತಿ ಇದ್ದರೆ ಮಂಗಳವಾರ ತಪ್ಪದೆ ಮಾತ್ರ 1008 ಮಾತ್ರ ಹೇಳ್ಕೋಬೇಕು. ಇದು ಹೇಳ್ಕೊಂಡಷ್ಟು ಒಳ್ಳೆಯದಾಗುತ್ತೆ. ಇದ್ರ ಜೊತೆಲಿ ಬೇರೆ ಬೇರೆ ಅಷ್ಟೋತ್ತರಗಳು ಹೇಳೋದಲ್ಲ, ನಾನು ಹಿಂದಿನ ವಿಡಿಯೋಲಿ ಹೇಳಿದ್ದೀನಿ, ಮತ್ತು ಅದನ್ನು ರಿಪೀಟ್ ಮಾಡೋದು ಬೇಡ. ಮತ್ತು ಕುಜಾ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಹೇಳಿದ್ದೀನಿ, ಕೆಮಿಕಲ್ಸ್ ಹೇಳಿದ್ದೀನಿ, ಪೇಂಟ್ಸ್ ಆ್ಯಂಡ್ ಕೆಮಿಕಲ್ಸ್ ಎಲ್ಲ ಬರುತ್ತಲ್ಲ, ಅವೆಲ್ಲವೂ ಕೂಡ ಇದೆ. ಅಂಥ ಫೀಲ್ಡಲ್ಲಿ ಕೂಡ ನಾವೇನಾದ್ರು ತಪ್ಪು ಮಾಡಿದರೆ, ಮೋಸ ಮಾಡಿದರೆ, ಅದನ್ನು ಯಾವುದಾದ್ರು ಕಲಬೆರಕೆ ವಸ್ತುಗಳನ್ನು ಹಾಕ್ಕೊಟ್ಟಿದ್ರೆ, ಅಥವಾ ಮಾಡೋ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಇಲ್ಲದೆ ತಪ್ಪುಗಳಾಗಿದ್ದರೆ, ಎಲೆಕ್ಟ್ರಿಕಲ್ ಅಂತೂ ಗೊತ್ತೇ ಇದೆ, ಅದರಲ್ಲಾಗುವಂಥ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಷ್ಟೋ ಮನೆಗಳು ಸುಟ್ಟೋಗ್ತವೆ, ಜೀವ ಹೋಗುತ್ತೆ, ಇಂಥದ್ದೆಲ್ಲ ಆಗುತ್ತೆ ಅಂಥದ್ದು. ಅದರಿಂದ ಅವ್ರು ಮಾಡೋ ಕೆಲಸನ ಶ್ರದ್ಧೆ ಭಕ್ತಿನ ಮಾಡಲಿ ಅನ್ನೋದೊಂದು ನಾನು ಕೇಳ್ಕೊತೀನಿ. ಅದರಲ್ಲಿ ಏನೋ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಅವರ ಪ್ರತಿಫಲವನ್ನು ಅವರು ಕೆಟ್ಟ ಕುಜನ ರೂಪದಲ್ಲಿ ಜನ್ಮಾಂತರದಲ್ಲೂ ಅನುಭವಿಸ್ಬೇಕಾಗುತ್ತೆ. ಈ ಜನ್ಮದಲ್ಲೂ ಆಗುತ್ತೆ, ಎಷ್ಟೋ ಫಲಗಳು ಸಿಗುತ್ತವೆ, ಮುಂದಿನ ಜನ್ಮಕ್ಕೂ ಅದು ರಿಸರ್ವ್ ಆಗಿರುತ್ತೆ. ಇದನ್ನು ನೋಡ್ಕೋಬೇಕು. ಹಾಗಾಗಿ ಕುಜದ ಬಗ್ಗೆ ನಾನು ಹೇಳಿದ್ದೀನಿ. ಮತ್ತು ಭಾಳ ಜನ ಕೇಳಿದ್ದಾರೆ, ತುಂಬ ನೀವು ಹೇಳ್ತೀರಾ ಎಲ್ಲ ಈ ಹೋಮ ಮಾಡೋಕ್ಕೆ ಹೇಳ್ತೀರಾ. ಹೋಮ ಮಾಡೋಕ್ಕೆ ಅಂದರೆ ಬೆಂಗಳೂರು ಅಂಥ ನಗರಗಳಲ್ಲಿ, ಮಹಾನಗರಗಳಲ್ಲಿ ಮಾಡಿದ್ರೆ ಕಾಸ್ಟ್ಲಿ ಆಗುತ್ತೆ. ಕನಿಷ್ಠ ಒಂದು ಹೋಮ ಒಬ್ಬರು ಕೂತ್ಕೊಂಡು ಮಾಡಿದ್ರೆ 15,000-20,000 ಸಾವಿರ ಖರ್ಚು ಬೀಳುತ್ತೆ. ನಾವೇನು ಮಾಡೋದು, ಇದನ್ನು ಮಾಡೋಕ್ಕಾಗಲ್ಲ, ಇದಕ್ಕೊಂದು ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ. ಸಾಮೂಹಿಕ ಹೋಮಗಳನ್ನು ನಮ್ಮ ಮನೇಲಿ ನಾವು ಮಾಡ್ತೀವಿ. ಪ್ರತಿ ಮಂಗಳವಾರ ಇರುತ್ತೆ, ಮತ್ತು ಷಷ್ಠಿ ದಿನ ನಾವು ಮಾಡ್ತೀವಿ. ನಾವು ಅದನ್ನು ಸಾಮೂಹಿಕ ಹೋಮಗಳಿಗೆ ಯಾರು ಬೇಕಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಅದಕ್ಕೆ ಒಂದು ನಿಗದಿತ ಅಮೌಂಟ್ ಇರುತ್ತೆ, ಅದನ್ನು ಕೊಡ್ಬೋದು. ಅವರು ಪ್ರತ್ಯೇಕ ಅನುಕೂಲ ಆದರೆ ಬರ್ಬೋದು, ಇಲ್ಲದೇ ಆದರೆ ನಾವು ಅವ್ರ ಪರ ಮಾಡಿರ್ತೀವಿ, ಅದು ಬೇರೆ. ಆ ಥರ ಭಾಳ ಜನ ಕೊಡ್ತಾರೆ. ಅಂದರೆ ಸಣ್ಣ ಸಣ್ಣದಾಗ ಒಂದೊಂದೇ ಹೆಜ್ಜೆ, ಒಂದು ಮೈಲಿ ನಡಿಬೇಕು ಅಂತ ಹೇಳಿದ್ರೆ ಮೊದಲನೇ ಹೆಜ್ಜೆಯಲ್ಲೇ ಯಾತ್ರೆ ಪ್ರಾರಂಭ ಆಗುತ್ತೆ ಅಂತೀವಿ. ಹಾಗೆ ನಡೀತಾ ಹೋದಂಗೆ ಒಂದೊಂದೇ ಹೆಜ್ಜೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಕರ್ಮಗಳು ಕೂಡ ನಿಧಾನವಾಗಿ ಕರಗತ್ತೆ. ಅದರಲ್ಲಿ ಈ ಸಾಮೂಹಿಕ ಹೋಮಗಳಲ್ಲಿ ಫಲ ಕೂಡಲೇ ಯಾಕೆ ಬರಲ್ಲ, ಅಥವಾ ಜಾಸ್ತಿ ಬರಲ್ಲ, ನಿರೀಕ್ಷೆ ಮಟ್ಟದ ಫಲಗಳು ಯಾಕೆ ಬರಲ್ಲ ಅಂತ ಹೇಳಿದ್ರೆ, ನಮ್ಮ ಪ್ರಾರಬ್ಧ ಕರ್ಮ ಅದರ ತೀವ್ರತೆಯನ್ನು ಗಮನಿಸಬೇಕು. ಅದರ ಜೊತೆಯಲ್ಲಿ ಸಾಮೂಹಿಕ ಹೋಮಗಳು ನಾವು ಕೊಡುವಂಥ ಕಾಂಟ್ರಿಬ್ಯೂಷನ್ ಭಾಳ ಕಡಿಮೆ ಇರುತ್ತೆ. ಹಾಗಾಗಿ ಅದರಿಂದ ಹೆಚ್ಚು ಫಲ ಬೇಗ ಸಿಗಲ್ಲ. ಅದು ಬೇಗ ಫಲ ಸಿಗಬೇಕು ಅಂತ ಅವರು ಇಂಡಿವಿಜುವಲ್ ಹೋಮಗಳು ಮಾಡ್ಕೋಬೇಕಾಗುತ್ತೆ. ನಾನು ಹಿಂದಿನ ಕಾರ್ಮಿಕ್ ವ್ಯಾಲ್ಯೂ ಕಾನ್ಸೆಪ್ಟಲ್ಲಿ ಕೊಟ್ಟಂಗೆ ಅದು ಎಲ್ಲರೂ ಕೈಯಲ್ಲಿ ಆಗಲ್ಲ. ಹಾಗಾಗಿ ಹಾಗಾದ್ರೆ ಏನು ಮಾಡಬೇಕು, ಬಡವರು ಏನು ಮಾಡಬೇಕು ಅಂತ ಹೇಳಿದ್ರೆ, ಸಾಮಾನ್ಯ ಮಧ್ಯಮ ವರ್ಗದವರು ಇಂಥ ಜನಗಳು ಏನು ಮಾಡಬೇಕು ಅಂದರೆ, ತಿಂಗಳು ಇದನ್ನು ಮಾಡ್ತಾ ಹೋಗ್ಬೋದು. ಸಾಮೂಹಿಕ ಹೋಮಗಳಿಗೆ ಅವರು ಕಾಂಟ್ರಿಬ್ಯೂಟ್ ಮಾಡ್ಬೋದು. ನನ್ನ ಹತ್ರನೇ ಮಾಡಬೇಕು ಅಂತಿಲ್ಲ. ಎಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇರುತ್ತೋ, ಅಲ್ಲ ಯಾವ ದೇವಸ್ಥಾನಗಳಲ್ಲಿ ಮಾಡೋವಂಥ ವ್ಯವಸ್ಥೆ ಇರುತ್ತೋ ಅಂಥ ಕಡೆ ಹೋಗಿ ಕೊಟ್ಟು ಅವರು ಮಾಡ್ಕೋಬೋದು. ಗ್ರ್ಯಾಜುವಲಾಗಿ ಅದು ಫಲ ಬರ್ತಾ ಹೋಗುತ್ತೆ. ಜೊತೆಯಲ್ಲಿ ಮಂತ್ರಗಳನ್ನು ಮಾಡ್ಬೋದು. ನನ್ನ ಹತ್ರ ಇನ್ನೊಂದು ಆಪ್ಷನ್ ಇದೆ. ಅವ್ರೇನು ಮಾಡ್ಬೋದು ಅಂದರೆ, ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹಸ್ವಾಮಿಯ ಮಂತ್ರ ದೀಕ್ಷೆಯನ್ನು ತಗೊಂಡು ಅದನ್ನು ಪ್ರತಿ ಮಂಗಳವಾರ ಕೊಡ್ತೀನಿ ನಾನು. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಕೊಡ್ತೀನಿ ಅದನ್ನು ಪ್ರತಿ ಮಂಗಳವಾರ. ಯಾವ ವರ್ಷದಲ್ಲಿ ಯಾವುದೇ ಯಾವ ಮಂಗಳವಾರ ಬೇಕಾದ್ರೆ ಬರ್ಬೋದು. ಅದನ್ನು ಮಂತ್ರದೀಕ್ಷೆ ತೊಗೊಂಡು ಅವರು ನಿತ್ಯ ಸುಬ್ರಹ್ಮಣ್ಯನ ಮತ್ತು ಅಥವಾ ನರಸಿಂಹಸ್ವಾಮಿನ ಅವ್ರ ಇಷ್ಟದಂತೆ ಅದನ್ನು ನಾನು ಪೂಜೆ ಮಾಡೋ ಕ್ರಮವನ್ನು ಹೇಳ್ಕೊಡ್ತೀನಿ. ಅದನ್ನು ಮಾಡಿದ್ರೂ ಕೂಡ ಈ ಕುಜದೋಷ ಅನ್ನೋ ಜಾತಕದಲ್ಲಿದೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ, ಭಾಳ ಫಾಸ್ಟಾಗಿ ಕಡಿಮೆ ಆಗುತ್ತೆ. ಅದಕ್ಕೆ ಹೇಳ್ಕೊಟ್ಟ ಮಂತ್ರಗಳನ್ನು ಒಂದಷ್ಟು ಜಾಸ್ತಿ ಮಾಡಬೇಕಷ್ಟು. ಹಣಕಾಸು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಶ್ರದ್ಧೆ ಭಕ್ತಿಯನ್ನು ಸ್ವಲ್ಪ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಬೇಕು, ಅದನ್ನು ಕೊಡಬೇಕಾಗತ್ತೆ. ಆ ದೇವ್ರಿಗೆ ಅದನ್ನು ಕೊಟ್ಟು ಮಂತ್ರ ಜಪ ಮಾಡಿಕೊಂಡು ಶ್ರದ್ಧೆ ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡೋದು. ಸಣ್ಣ ಪುಟ್ಟ ದಾನ ಧರ್ಮಗಳನ್ನು ಏನು ಹೇಳಿರ್ತೀರ ಅದನ್ನು ಸಂಬಂಧಪಟ್ಟ ತೊಗರಿಬೇಳೆ ಹೇಳಿದೆ ಅದನ್ನು ದಾನ ಕೊಡಿ ಅಂತ ಅಂಥದ್ದನ್ನು ಮಾಡ್ತಾ ಹೋದರೂ ಕೂಡ ನಾವು ಒಳ್ಳೆಯದಾಗುತ್ತೆ, ಚೆನ್ನಾಗಿ ಆಗ್ತೀವಿ. ಇದನ್ನು ಕೂಡ ಮಾಡ್ಬೋದು. ನನ್ನ ಹತ್ರ ನಾನು ಕೊಡುವಂಥ ಮಂತ್ರದೀಕ್ಷೆಯ ಲಿಸ್ಟು ಎಲ್ಲ ದೇವತೆಗಳ ಮಂತ್ರದೀಕ್ಷೆ ನಾನು ಕೊಡ್ತೀನಿ. ಯಾಕೆ ಅಂದರೆ ಭಗವಾನ್ ಶ್ರೀಕೃಷ್ಣ ಯಾರಿಗೆ ಒಲ್ದಿರ್ತಾನೋ ಅವರು ಎಲ್ಲ ದೇವತೆಗಳ ಅನುಗ್ರಹ ಕೂಡ ಪಡೆದಿರ್ತಾರೆ ಅನ್ನೋದು ಭಗವದ್ಗೀತೆಯ ಸಾರ. ಅದು ಭಗವದ್ಗೀತೆಯ 7ನೇ ಚಾಪ್ಟ್ರು 23ನೇ ಶ್ಲೋಕ ನೀವು ಓದಿದ್ರೆ ಗೊತ್ತಾಗತ್ತೆ. 7ನೇ ಚಾಪ್ಟ್ರು 19ನೇ ಶ್ಲೋಕ ಇದೆಲ್ಲ ಹೇಳಿದ್ದೀನಿ. ಬಹುನಾಮ ಜನ್ಮನಾಮತೆ ಶ್ಲೋಕ, ಅಂತವತ್ತು ಫಲಂ ತೇಷಾಂ, ಇವೆಲ್ಲ ಶ್ಲೋಕಗಳು ಹೇಳಿದ್ದೀನಿ. ಭಗವದ್ಗೀತೆಯನ್ನು ಸರಿಯಾಗಿ ಯಾರು ಓದಿರ್ತಾರಂಥವ್ರಿಗೆ ಅರ್ಥ ಆಗುತ್ತೆ. ಸೊ ಕೃಷ್ಣ ಅಂತ ಹೇಳಿದ್ರೆ ನಾನು ಯೂನಿವರ್ಸಲ್ ಸೆಟ್ ಅಂತ ಹೇಳಿರ್ತೀನಿ. ಅದರಿಂದ ಅವನ ಅನುಗ್ರಹ ಸಿಕ್ತು ಅಂತ ಹೇಳಿದ್ರೆ ಎಲ್ಲ ದೇವತೆಗಳು ಕೂಡ ಅನುಗ್ರಹ ಕೊಡ್ತಾರೋದ್ರಿಂದ ಈ ಎಲ್ಲ ದೇವತೆಗಳ ಮಂತ್ರವನ್ನು ನಾನು ಪ್ರತ್ಯೇಕವಾಗಿ ಕೂಡ ಸಾಧನೆ ಮಾಡಿದ್ದೀನಿ. ಜೊತೆಯಲ್ಲಿ ಕೃಷ್ಣನ ಅನುಗ್ರಹ ಕೂಡ ಇದೆ. ಹಾಗಾಗಿ ಈ ಎಲ್ಲ ದೇವತೆಗಳ ಮಂತ್ರ ದೀಕ್ಷೆಯನ್ನು ಕೊಡೋದಕ್ಕೆ ನನಗೆ ಎಲಿಜಿಬಿಲಿಟಿನೂ ಇದೆ, ಅಂದರೆ ಅರ್ಹತೆ ಇದೆ. ಅದು ಆ ಕ್ವಾಲಿಫಿಕೇಷನ್ ಇರೋದ್ರಿಂದ ಅದನ್ನು ಕೊಡ್ತಾ ಇದ್ದೀನಿ. ಈ 50 ವರ್ಷಗಳಲ್ಲಿ ಸಾವಿರಾರು ಜನ ಮಂತ್ರದೀಕ್ಷೆಯನ್ನು ತೊಗೊಂಡಿದ್ದಾರೆ. ಅದನ್ನು ಯಾರು ಕೂಡ ಬಂದು ಪಡ್ಕೋಬೋದು. ಅದನ್ನು ಪೂಜೆ ಪುನಸ್ಕಾರ ಮಾಡಿ ಅವರ ಪ್ರಾರಬ್ಧ ಕರ್ಮಗಳನ್ನು ಪಡ್ಕೋಬೋದು. ಇದನ್ನು ಭಾಳ ವರ್ಷದ ಹಿಂದೆಯೇ ನಾನು ಕೊಡ್ತಾ ಇದ್ದೀನಿ. ಪ್ಯಾಂಪ್ಲೆಟ್ ಪ್ರಕಾರ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಎಲ್ಲ ದೇವತೆಗಳ ಹೋಮ ಹವನ ಮಾಡೋವಂಥದ್ದು ಒಂದು ಮಂತ್ರದೀಕ್ಷೆ ಕೊಡುವಂಥದ್ದು ಕ್ರಮ ಕೂಡ ಇದರಲ್ಲಿದೆ. ಯಾರು ಯಾವುದು ಸಾಧ್ಯನೋ ಅದನ್ನು ಆರಿಸ್ಕೊಂಡು ಮಾಡ್ಕೋಬೋದು. ಹಾಗೆ ಇದರ ಹಿನ್ನೆಲೆಯಲ್ಲಿ ಒಂದು ಯೋಗೇಶ್ವರ ಶ್ರೀಕೃಷ್ಣ ಅಷ್ಟೋತ್ತರ ಅಂತಲೂ ಬರೆಸಿದ್ದೀನಿ. ಇದು ಗೊತ್ತಿಲ್ಲ, ನಾನು ಫೋಟೋ ತಗೊಳ್ಳೋಕ್ಕಾಗುತ್ತಲ್ಲ ಗೊತ್ತಿಲ್ಲ, ಆದವ್ರು ತಗೊಳ್ಳಿಬೇಕಾರೆ. ಇದೆಲ್ಲೂ ಸಿಕ್ಕಲ್ಲ. ಇದು ನಾನು ಸ್ವತಃ ಬರೆಸಿರುವಂಥದ್ದು. ದೇವತೆಗಳನ್ನು ಆವಾಹನೆ ಮಾಡಿಸಿ ನನ್ನ ಶಿಷ್ಯರ ವ್ರತ ಕೂಡಿಸ್ಕೊಂಡು ಬರೆಸಿರುವಂಥದ್ದು ಯೋಗೇಶ್ವರ ಕೃಷ್ಣ ಅಷ್ಟೋತ್ತರ. ಇದನ್ನು ಸ್ವಲ್ಪ ಜಾಸ್ತಿನೇ ಇದೆ. ಅದನ್ನು ಬರ್ಕೊಳ್ಳಿ ಅಥವಾ ಈ ಫೋಟೋ ತೆಕ್ಕೊಳ್ಳಿ, ಯಾರು ಸಾಧ್ಯ ಆದರೆ ಅದನ್ನು ತೆಕ್ಕೊಂಡು ನಿತ್ಯ ನಿಮ್ಮ ಮನೇಲಿ ಹೇಳೋಕ್ಕೆ ಶುರು ಮಾಡಿಕೊಡಿ.
ಹೇಗೆ ಹಿಡಿಬೇಕು ನನಗೆ ಗೊತ್ತಾಗ್ತಿಲ್ಲ, ಪೂರ್ತ ಬರುತ್ತೆ ಅನ್ನೋ ಗೊತ್ತಿಲ್ಲ. ಇದನ್ನು ಹಾಕಿರ್ತೀನಿ, ನೋಡ್ಕೊಳ್ಳಿ. ಅನುಕೂಲ ಆಯಿತು ಅಂತ ಹೇಳಿದ್ರೆ ಇದನ್ನು ಒಂದು ಕಾಪಿ ಮಾಡಿಕೊಂಡು ನೀವು ತೊಗೊಳ್ಳಿ, ಅಥವಾ ನಾನು ಮನೆಗೆ ಬಂದು ಯಾರು ಕೇಳಿದ್ರೆ ಕೊಡ್ತೀನಿ. ಇದನ್ನು ಬೇಕಾಗ್ತಿದೆ. ಇದೊಂದು ಹೇಳಬೇಕು. ಇದ್ರ ಜೊತೆಯಲ್ಲಿ ಇನ್ನೊಂದು ಒಳ್ಳೆಯ ವಿಷಯನ ನಿಮ್ಮ ಜೊತೆ ಹಂಚ್ಕೋಬೇಕು. ಸಾವಿರಾರು ಜನ ಲಕ್ಷ್ಮೀ ಮಂತ್ರೀಕ್ಷೆಯನ್ನು ತೊಗೊಂಡಿದ್ದಾರೆ ನನ್ನ ಹತ್ರ ಬಂದು ಈ 50 ವರ್ಷಗಳಲ್ಲಿ. ಅದು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಬಡತನ ನಿವಾರಣೆಗೆ ಲಕ್ಷ್ಮೀ ಮಂತ್ರೀಕ್ಷೆ ಅಂತ ಹಾಕಿದ್ದೀನಿ. ಅದು ಹಾಕಿದ ಮೇಲಂತೂ ತುಂಬ ಜನ ರೆಸ್ಪಾಂಡ್ ಮಾಡಿದ್ದಾರೆ. ಅಂದರೆ ಕಷ್ಟಗಳಿಂದ, ಬಡತನದಿಂದ ಪಾರಾಗಬೇಕು, ಜೀವಮಾನ ಪೂರ್ತನ ಬಡತನ ಅನುಭವಿಸ್ಕೊಂಡಿರಬಾರ್ದು ಅನ್ನೋಂಥದ್ದು ತುಂಬ ಜನ ಮನಸ್ಸಿಗೆ ಬಂದಿದೆ. ಅದು ಎಫೆಕ್ಟಿವ್ ಆಗಿದೆ, ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡಿದೆ, ಅದು ನನಗೆ ಅರ್ಥ ಆಗಿದೆ ಅಂತ ತುಂಬ ಜನ ಬಂದು ತೊಗೊಂಡಿದ್ದಾರೆ, ಮಂತ್ರೀಕ್ಷೆ ತೊಗೊಂಡಿದ್ದಾರೆ. ಅವರು ಗ್ರ್ಯಾಜುಲಿ ಅವರ ಪರಿಸ್ಥಿತಿ ಕೂಡ ಇಂಪ್ರೂವ್ ಆಗ್ತಾಯಿದೆ. ಅದನ್ನು ಒಂದಿಷ್ಟು ದಿನಗಳು ಕಾಯ್ತೀನಿ ನಾನು. ಮಂತ್ರೀಕ್ಷೆ ಕೊಟ್ಟ ಮೇಲೆ ಕೂಡ ಒಂದಿಷ್ಟು ರಿಸಲ್ಟ್ ನೋಡೋಣ, ಒಂದು 3 ತಿಂಗಳು 6 ತಿಂಗಳು ಕಾದಿದ್ದು ಆನಂತರ ಅದ್ರ ಬಗ್ಗೆ ಮಾತಾಡಬೇಕು ಅಂಥೇಳಿ ನಾನು ಕಾಯ್ತಾರೆ. ಹಾಗೆ ಸುಬ್ರಹ್ಮಣ್ಯನ ಮಂತ್ರೀಕ್ಷೆ ಕೂಡ ಸುಮಾರು ಜನ ಕೇಳಿ ಪಡ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ನರಸಿಂಹಸ್ವಾಮಿ ಮಂತ್ರ, ದುರ್ಗಾದೇವಿ ಮಂತ್ರ, ದುರ್ಗಾದೇವಿಯ ಪೂಜೆಯನ್ನು ಮಾಡುವಂಥದ್ದು 9 ವರ್ಷ ಮಾಡುವಂಥ ಒಂದು ವ್ರತ ಇದೆ. ಯಾರ ಜಾತಕದಲ್ಲಿ ರಾಹು ಚೆನ್ನಾಗಿಲ್ವೋ, ಪದೇ ಪದೇ ವಾಮಾಚಾರ, ಪ್ರೇತ ಬಾಧೆ ಇಂಥ ದೋಷಗಳಿಗೆ ಬಲಿಯಾಗ್ತಿರ್ತಾರೋ ಅವರು ಎಸ್ಪೆಷಲಿ ದುರ್ಗಾದೇವಿಯ ಮಂತ್ರವನ್ನು ದೀಕ್ಷೆಗೆ ತಗೊಂಡು ಅವರು ಒಂದು ಸಾಧನೆ ಮಾಡೋಂಥ ಕ್ರಮನ ಹೇಳ್ಕೊಡ್ತೀನಿ. 9 ವರ್ಷ ಸಾಧನೆ ಮಾಡೋಂಥ ಕ್ರಮ ಇದೆ. ಜೀವಮಾನ ಪೂರ್ತ ಆ ದೋಷಗಳಿಂದ ನಿವೃತ್ತರಾಗ್ಬೋದು, ಅದನ್ನು ಹೇಳ್ಕೊಡ್ತೀನಿ. ಮತ್ತು ರಾಹು ಗ್ರಹ ಚೆನ್ನಾಗಿದ್ದರೆ, ರಾಹು ಅಂದರೆ ಬೃಹತ್ ತನುಹು ಅಂತ ಹೇಳ್ತೀವಿ ರಾಹುಗೆ ಜ್ಯೋತಿಷ್ಯದಲ್ಲಿ. ಅದರಿಂದ ರಾಹು ಚೆನ್ನಾಗಿದ್ದರೆ ಜಾತಕದಲ್ಲಿ ಲಾರ್ಜ್ ಸ್ಕೇಲ್ ಆ್ಯಕ್ಟಿವಿಟೀಸ್ ಮಾಡ್ತಾನೆ. ಸ್ಮಾಲ್ ಸ್ಕೇಲ್ ಬಿಸ್ನೆಸ್, ಸಣ್ಣ ಪುಟ್ಟ ವ್ಯವಹಾರಗಳು ಇಲ್ಲವೇ ಇಲ್ಲ ರಾಹು ಹತ್ರ. ಅವನು ಕೊಡೋದೇನಿದ್ರೂ ಬೃಹತ್ತಾಗಿ ಕೊಡ್ತಾನೆ. ಸೊ 1 ಲಕ್ಷ ಕೋಟಿಗಳಲ್ಲಿ ಕೊಡ್ತಾನೆ. ಅದರಿಂದ ರಾಹು ಚೆನ್ನಾಗಿ ಇಟ್ಕೋಬೇಕು ಅಂದರೆ ಅದನ್ನು ವಿಶೇಷವಾಗಿ ಆ ಕೆಲಸವನ್ನು ಮಾಡ್ಬೋದು. ಎಸ್ಪೆಷಲಿ 10ನೇ ಮನೆಯಲ್ಲಿ ಜಾತಕ ಲಗ್ನದಿಂದ ರಾಹು 10ನೇ ಮನೆಯಲ್ಲಿದ್ದರೆ ಅದನ್ನು ಅಪಕೀರ್ತಿ ಯೋಗ ಅಂತ ಹೇಳ್ತೀವಿ. ಜಾತಕ ಅವರು ಅಂಥ ಇದರಲ್ಲಿ ಯೋಗದಲ್ಲಿ ಹುಟ್ಟಿರ್ತಾರಂಥವ್ರು ಸಾಮಾನ್ಯವಾಗಿ ಅವರು ಸರ್ಕಾರಿ ನೌಕರಿಗಳಾದ ಸಸ್ಪೆಂಡ್ ಆಗುವಂಥದ್ದು, ನೋಟಿಸ್ ತೊಗೊಳ್ಳೋವಂಥದ್ದು, ಶೋಕಾಸ್ ನೋಟಿಸ್ ತೊಗೊಳ್ಳೋವಂಥದ್ದು, ಪನಿಷ್ಮೆಂಟ್ ಟ್ರಾನ್ಸ್ಫರ್, ಪೀನಲ್ ಟ್ರಾನ್ಸ್ಫರ್ ಅಂತ ಕರೀತಂಥದ್ದು ಆಗೋದು, ಕೆಟ್ಟ ಹೆಸರು ತೊಗೊಳ್ಳೋವಂಥದ್ದು. ತಪ್ಪು ಮಾಡದೇ ಹೋಗಲಿ, ಅವರು ಅಪಕೀರ್ತಿ ಯೋಗ ಅದೇ ಬಂದೇ ಬರುತ್ತೆ ಅವ್ರಿಗೆ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ತೊಗೋಬೇಕು. ದುರ್ಗಾದೇವಿಯನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರೆ ಒಂದು ಮಂತ್ರನ ಹೇಳ್ಕೊಡ್ತಿದ್ದೀನಿ. ಓಂ ದುಮ್ ದುರ್ಗಾಯೈ ನಮಃ ಈ ಮಂತ್ರವನ್ನು ಹೇಳ್ಕೊಟ್ಟಿದ್ದೀನಿ. ಅದನ್ನು ಮಾಡೋಕ್ಕೆ ಶುರು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಹೀಗೆ ಒಂದೊಂದೇ ಗ್ರಹದ ಸೂರ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪಿತೃದೋಷ ಇದ್ದವರು ಸೂರ್ಯನ ಮಂತ್ರವನ್ನು ದೀಕ್ಷೆ ಪಡ್ಕೊಂಡು, ಸೂರ್ಯ ಸಹಸ್ರನಾಮ ಕೂಡ ಇದೆ, ಗೊತ್ತಿದ್ದವರು ಅದನ್ನು ಓದಲಿ, ಇಂಟರ್ನೆಟಲ್ಲಿ ಸಿಗುತ್ತೆ. ಸೊ ಸೂರ್ಯ ಸಹಸ್ರನಾಮ ಹೋಮಗಳನ್ನು ಮಾಡ್ತೀವಿ. ಅದಕ್ಕಾಗಿ ಪಿತೃದೋಷ ನಿವಾರಣೆಗೆ ಸಾಮಾನ್ಯವಾಗಿ ನಾವು ಬಿಸಿ ಇದ್ದಾಗ ಗೋಕರ್ಣಕ್ಕೆ ಹೋಗಿ ಕಳಿಸ್ತೀನಿ. ನಾನು ಪ್ರೇತೋದ್ಧಾರ ನಾರಾಯಣ ಬಲಿ ಮಾಡ್ಕೊಂಡು ಬನ್ನಿ ಅಂತ ಅಲ್ಲಿ ಕಳಿಸ್ತೀವಿ. ಅವಕಾಶ ಇದ್ದಾಗ ಇಲ್ಲೇ ನಾನು ಮಾಡಿಸ್ತೀನಿ. ಬೆಂಗಳೂರಲ್ಲಿ ಕೂಡ ಪ್ರೇತೋದ್ಧಾರ ನಾರಾಯಣ ಬಲಿ ಅಂತ ಹೇಳ್ತೀವಿ. ಅದನ್ನು ಮಾಡ್ಸೋಕ್ಕೆ ನಾನು ಅಲ್ಲಿ ವ್ಯವಸ್ಥೆ ಇದೆ. ಭಾನುವಾರಕ್ಕೆ ಮಾಡ್ತೀವಿ ಸಾಮಾನ್ಯವಾಗಿ ಅದನ್ನ. ಅದು ಸೂರ್ಯ ಗ್ರಹದ ದೋಷ ಇದ್ದರೆ, ಸೂರ್ಯ ಮತ್ತು ರಾಹು ಜಾತಕದಲ್ಲಿ ಒಟ್ಟಿಗೆ ಇದ್ದರೆ ಅಥವಾ ಪರಸ್ಪರ ವೀಕ್ಷಣೆ ಇದ್ದರೆ ಇದನ್ನು ಈ ದೋಷ ಅಂತ ಹೇಳ್ತೀವಿ. ಅದರಿಂದ ಅವರ ಪಿತೃಗಳು ಯಾರು ತೀರ್ಕೊಂಡಿರ್ತಾರೆ ಅಂಥವ್ರಿಗೆ ಸದ್ಗತಿ ಸಿಕ್ಕಿರಲ್ಲ, ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ದೋಷ ಅವರ ಜಾತಕದಲ್ಲಿರುತ್ತೆ. ಅದನ್ನು ಪರಿಹಾರ ಮಾಡೋಂಥ ಕ್ರಮ ಸೂರ್ಯ ಸಹಸ್ರನಾಮ ಹೋಮ. ಇದನ್ನು ನಾವು ಮಾಡ್ತೀವಿ. ಎಲ್ಲೂ ಮಾಡಲ್ಲ ಬಹುಶಃ, ಇದು ಯಾರಿಗೂ ಗೊತ್ತಿಲ್ಲ. ಇದು ತುಂಬ ಕಡಿಮೆ ಜನಕ್ಕೆ ಗೊತ್ತಿರುವಂಥ ವಿದ್ಯೆಗಳು. ಶನಿ ಸಹಸ್ರನಾಮ ಹೋಮ ಕೂಡ ಇದೆ. ಶನಿ ಗ್ರಹದ ದೋಷಕ್ಕೆ ಶನಿ ಸಹಸ್ರನಾಮ ಹೋಮವನ್ನು ಶನಿವಾರ ಮಾಡ್ತೀವಿ. ಅಂಥದ್ದನ್ನು ಕೂಡ ಅವಕಾಶ ಇದ್ದವರು, ಅನುಕೂಲ ಇದ್ದವರು ಉಪಯೋಗಿಸ್ಕೋಬೋದು. ಶಕ್ತಿ ಇದ್ದವರು ಇಂಡಿವಿಜುವಲ್ ಹೋಮಗಳು ಮಾಡ್ಬೋದು, ಇಲ್ಲದೇ ಇದ್ದವರು ಸಾಮೂಹಿಕ ಹೋಮಗಳಿಗೆ ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಬರ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ 9 ಗ್ರಹಗಳಿಗೂ ಸಂಬಂಧಪಟ್ಟಂಗೆ ಇದುವರೆಗೆ ನಾನು ಸುಮಾರು 10,000ಕ್ಕೂ ಹೆಚ್ಚು ಹೋಮಗಳನ್ನು ಈ 50 ವರ್ಷದಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೂ ನಿರಂತರ ನಡೀತಾ ಇದೆ. ಆಲ್ಮೋಸ್ಟ್ ದಿನಕ್ಕೆ ಮಿನಿಮಮ್ 1 ಹೋಮ ಆದರೂ ಕೂಡ ನಮ್ಮಲ್ಲಿ ನಡೀತಾನೆ ಇರುತ್ತೆ. ಸೊ ಇದಿಷ್ಟು ಹೇಳಿ, ಈ ಹೋಮಗಳ ಎಫಿಕೇಸಿನ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ನಾನು ಹಿಂದಿನ ವಿಡಿಯೋಗಳು ನಾನು ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡೋದು ಬೇಡ ಅಂತ ಅಂದ್ಕೊಳ್ತೀನಿ. ಸೊ ಮಿನಿಮಮ್ ಒಂದಿಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಅದನ್ನು ಮಾಡ್ಕೊಳ್ಳಿ. ಸಾಮೂಹಿಕ ಹೋಮಗಳ ಮೂಲಕ ಮಾಡಿ, ಮಂತ್ರ ಜಪ ಏನು ಹೇಳ್ಕೊಟ್ಟಿದ್ದು ಆ ಕ್ರಮದಲ್ಲಿ ಮಾಡಿ. ಮತ್ತು ಮಂಗಳವಾರ ವಿಶೇಷವಾಗಿ ಕುಜನ ಬಗ್ಗೆ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಮಾತಾಡೋದ್ರಿಂದ ಕುಜಗ್ರಹದ ದೋಷ ನಿವಾರಣೆಗೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹಸ್ವಾಮಿ ಮಂತ್ರದೀಕ್ಷೆ ಬಗ್ಗೆನೂ ಹೇಳಿದ್ದೀನಿ. ಅವಕಾಶ ಇದ್ದವರು, ಅನುಕೂಲ ಇದ್ದವರು, ಮನಸ್ಸಿದ್ದವರು ಉಪಯೋಗಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಜೈ ಶ್ರೀಕೃಷ್ಣ.